ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ವಿಟಮಿನ್ ಕೊರತೆ ಇರ್ತಕ್ಕಂಥವ್ರಿಗೆ ಅಥವಾ ನಿಶಕ್ತಿ ಅಥವಾ ರಕ್ತಹೀನತೆ ಅಂತ ಏನ್ ಕರೀತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಏನನ್ನ ಮಾಡಬೇಕು ಅನ್ನೋದನ್ನ ಇವತ್ತು ನೋಡೋಣ. ನಿಶಕ್ತಿ ಇರ್ತಕ್ಕಂಥವ್ರು ಅಥವಾ ರಕ್ತಹೀನತೆ ಇರ್ತಕ್ಕಂಥವ್ರು ಬಹಳ ಬೇಗ ಸುಸ್ತಾಗ್ತಾ ಇರ್ತಾರೆ, ಆಯಾಸ ಆಗ್ತಾ ಇರುತ್ತೆ. ಯಾವುದೇ ಕೆಲಸ ಮಾಡೋಕೆ ಹೋದ್ರೂ ಅವರಲ್ಲಿ ಉತ್ಸಾಹ ಇರೋದಿಲ್ಲ, ಬೇಗ ದಣಿವಾಗ್ತಾ ಇರುತ್ತೆ. ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು ಅವ್ರಿಗೆ ನಿದ್ರೆ ಬಂದಂಗಾಗುತ್ತೆ. ನಿದ್ರೆಯ ಮಂಪರ್ನಲ್ಲಿ ಅವರು ದಿನವೆಲ್ಲ ಕಳೀತಾ ಬರ್ತಾರೆ. ಈ ತೊಂದರೆ ಇದ್ರೆ ಯಾವ ಮುದ್ರೆಯನ್ನ ಮಾಡಬೇಕು ಇಲ್ಲಿ ಗಮನಿಸಿ. ಇದನ್ನ ಪೃಥ್ವಿ ಮುದ್ರೆ ಅಂತ ಕರೀತಾರೆ. ದೇಹದಲ್ಲಿ ತಿಂದಂತ ಆಹಾರವನ್ನ ಚೆನ್ನಾಗಿ ಜೀರ್ಣ ಮಾಡುತ್ತೆ ಮತ್ತೆ ಬುದ್ಧಿಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಉಂಗುರ ಬೆರಳನ್ನ ಈ ಹೆಬ್ಬೆಟ್ಟಿನ ತುದಿಗೆ ಸೇರಿಸೋದಕ್ಕೆ ಇದನ್ನ ಪೃಥ್ವಿ ಮುದ್ರೆ ಅಂತ ಕರೀತಾರೆ. ಯಾರಿಗೆ ನಿಶಕ್ತಿ ಇರುತ್ತೋ, ಯಾರಿಗೆ ಸುಸ್ತಿರುತ್ತೋ, ಯಾರಿಗೆ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೋ ಅವ್ರಿಗೆ ಹೆಚ್ಚು ಲಾಭ ಆಗುತ್ತೆ. ಪೃಥ್ವಿ ಮುದ್ರೆಯಲ್ಲಿ ಪಾರ್ಶ್ವ ಕಪಾಲಭಾತಿ ಇಲ್ಲಿ ಗಮನಿಸಿ. ಒಂದು ಕೈಯಲ್ಲಿ ಪೃಥ್ವಿ ಮುದ್ರೆ ಇರಬೇಕು, ಇನ್ನೊಂದು ಕೈಯಲ್ಲಿ ಸಹಜ ಮುದ್ರೆ. 10 ರಿಂದ 15 ಸ್ಟ್ರೋಕ್ ಅನ್ನ ಈ ರೀತಿ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಿದ್ರೆ ಹೊಸ ಉತ್ಸಾಹ ಚೈತನ್ಯ ಸಿಗುತ್ತೆ. ಇದರ ಜೊತೆಯಲ್ಲಿ ಬೆಲ್ವತ್ ಹಣ್ಣಿನ ಜ್ಯೂಸನ್ನ, ಬೆಲ್ವತ್ತ ಹಣ್ಣು ಅಂತ ಕರೀತಾರೆ, ಆ ಹಣ್ಣಿನ ಜ್ಯೂಸನ್ನ ಬೆಲ್ಲದ ಜೊತೆಯಲ್ಲಿ ಸಕ್ಕರೆಯ ಬದಲು ಆ ಜ್ಯೂಸ್ಗೆ ಬೆಲ್ಲವನ್ನು ಉಪಯೋಗಿಸಿ ಕುಡಿಯೋದ್ರಿಂದ ನಿಮ್ಮ ನಿಶಕ್ತಿ ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸಿ. ನಂತರ ಕೈಗಳನ್ನ ಬದಲಾಯಿಸಬೇಕು. ಎರಡೂ ಕೈಗಳಲ್ಲಿ ಈ ರೀತಿ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ನಂತರ ನಾಭಿ ಚಕ್ರ ಪ್ರಾಣಾಯಾಮ. ಎರಡೂ ಕೈಗಳಲ್ಲಿ ಪೃಥ್ವಿ ಮುದ್ರೆ ಇರಬೇಕು. ನಾಭಿಯನ್ನ ಗಮನಿಸ್ತಾ ನಾಭಿ ಚಕ್ರ ಪ್ರಾಣಾಯಾಮ. ಕಣ್ಣು ಮೃದುವಾಗಿ ಮುಚ್ಚಿರಬೇಕು. ಯಾರಿಗೆ ನಿಶಕ್ತಿ ಇರುತ್ತೋ, ಸುಸ್ತಾಗ್ತಾ ಇರುತ್ತೋ, ಬಸ್ಸುಗಳಲ್ಲಿ ಸಂಚಾರಣೆ ಮಾಡ್ತಾ ಇರ್ತಾರೆ, ನಿಂತ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಕಣ್ಣು ಮಂಜಾಗ್ತಾ ಇರುತ್ತೆ, ಕಾಲುಗಳು ಸೋಲಾಗ್ತಾ ಇರ್ತವೆ, ತೀರ ಇನ್ನೇನು ಕುಸ್ತೇ ಹೋಗ್ತೀನಿ ಅನ್ನೋಂತಕ್ಕ ಭಾಸ ಆಗ್ತಾ ಬರುತ್ತೆ. ಆ ತೊಂದರೆ ಇರ್ತಕ್ಕಂಥವ್ರಿಗೆ ಹೆಚ್ಚು ಲಾಭ ಆಗುತ್ತೆ. ಇದರ ಜೊತೆಯಲ್ಲಿ ಇದೇ ಮುದ್ರೆಯಲ್ಲಿ ಅನುಲೋಮ ವಿಲೋಮ. ಈ ಪೃಥ್ವಿ ಮುದ್ರೆಯಲ್ಲಿ ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಪ್ರತಿನಿತ್ಯ 5 ನಿಮಿಷಗಳ ಕಾಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ಮಲಗಬೇಕಾದ್ರೆ ಈ ರೀತಿ ಅಭ್ಯಾಸ ಮಾಡಿದ್ರೆ ಆ ನಿಮ್ಮ ಸುಸ್ತು, ಆಯಾಸ ನಿವಾರಣೆ ಆಗುತ್ತೆ. ಯಾರಿಗೆ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೋ ಅವರು ಕೇವಲ 5 ರಿಂದ 7 ದಿನಗಳ ಕಾಲ ಬೀಟ್ರೋಟ್ ರಸ ಅಥವಾ ಬೀಟ್ರೋಟ್ ಜ್ಯೂಸ್ ಅನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಕೇವಲ 7 ದಿನಗಳಲ್ಲಿ ಆ ನಿಮ್ಮ ಹಿಮೋಗ್ಲೋಬಿನ್ ಅಂಶ ಹೆಚ್ಚಾಗ್ತಾ ಬರುತ್ತೆ. ಮಕ್ಕಳಲ್ಲಿ ರಕ್ತಹೀನತೆ ಅಥವಾ ಏನ್ ಹಿಮೋಗ್ಲೋಬಿನ್ ಅಂತ ಕರೀತಾರೋ ಇದು ಕಮ್ಮಿ ಆಗ್ತಾ ಬಂದ್ರೆ ಕಡ್ಲೆ ಮಿಠಾಯಿ ಅಂತ ಕರೀತಾರೆ. ನೀವೆಲ್ಲ ಚಿಕ್ಕ ವಯಸ್ಸಲ್ಲಿ ತಿಂದಿರಬಹುದು. ಆ ಕಡ್ಲೆ ಮಿಠಾಯಿಯನ್ನ ಮಕ್ಕಳಲ್ಲಿ ವಾರದಲ್ಲಿ 1-2 ದಿನಗಳ ಕಾಲ ತಿನ್ಸೋದ್ರಿಂದ ಆ ರಕ್ತಹೀನತೆ, ನಿಶಕ್ತಿ ಅಥವಾ ಸುಸ್ತು ಆಯಾಸಗಳು ಮಕ್ಕಳಲ್ಲಿ ನಿವಾರಣೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ.
ವಿರಾಮದ ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಂದು ಮುದ್ರೆಯನ್ನು ನೋಡಿದ್ರೆ ಇಲ್ಲಿ ಗಮನಿಸಿ. ಈ ಕಿಡ್ನಿಯ ಬಿಂದು, ಈ ಕಿಡ್ನಿಯ ಬಿಂದುವನ್ನ ಈ ರೀತಿ ಪ್ರೆಷರ್ ಅನ್ನ ಕೊಡ್ತಾ ಬಂದ್ರೆ ನಿಮ್ಮ ನಿಶಕ್ತಿ, ಸುಸ್ತು, ಆಯಾಸಗಳು ನಿಯಂತ್ರಣಕ್ಕೆ ಬರುತ್ತೆ. ಯಾವಾಗ ನಿಮಗೆ ಸುಸ್ತಾಗುತ್ತೋ, ಯಾವಾಗ ನಿಮಗೆ ಆಯಾಸ ಆಗುತ್ತೋ ಆ ಸಂದರ್ಭಗಳಲ್ಲಿ ಈ ಬಿಂದುವನ್ನು ಈ ರೀತಿ ನಿಧಾನವಾಗಿ ಪ್ರೆಷರ್ ಅನ್ನ ಕೊಡಬೇಕು. ಎರಡೂ ಕೈಗಳಲ್ಲಿ ಈ ರೀತಿ ಕೇವಲ ಒಂದು 10-15 ಬಾರಿ ಆ ಕಿಡ್ನಿಯ ಬಿಂದುವಿಗೆ ಪ್ರೆಷರ್ ಅನ್ನ ಕೊಡೋದ್ರಿಂದ ನಿಮ್ಮ ನಿಶಕ್ತಿ, ಸುಸ್ತು, ಆಯಾಸಗಳು ನಿವಾರಣೆ ಆಗುತ್ತೆ. ಊಟದ ಜೊತೆಯಲ್ಲಿ ಹಸಿ ತರಕಾರಿಗಳನ್ನ, ಮೊಳಕೆ ಕಾಳುಗಳನ್ನ ಅಥವಾ ಹಣ್ಣುಗಳನ್ನು ಉಪಯೋಗಿಸೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ಮೊಸರನ್ನ ಉಪಯೋಗಿಸೋದ್ರಿಂದ ನಿಮ್ಮ ಆ ನಿಶಕ್ತಿ, ಸುಸ್ತು ನಿವಾರಣೆ ಆಗುತ್ತೆ. ಹಾಗೆ ಆ ಕಿಡ್ನಿಯ ಬಿಂದುವಿನ ಜೊತೆಯಲ್ಲಿ ಕಪಾಲ ಭಾತಿ, ಖಾಲಿ ಹೊಟ್ಟೆಯಲ್ಲಿ ನೋಡಿ ಈ ರೀತಿ ಕಿಡ್ನಿಯ ಬಿಂದುವಿನ ಜೊತೆಯಲ್ಲಿ ಕಪಾಲ ಭಾತಿಯನ್ನು ಮಾಡೋದ್ರಿಂದ ಆ ನಿಮ್ಮ ಸುಸ್ತು, ಆಯಾಸ, ದೈಹಿಕ ನಿಶಕ್ತಿಗಳು ನಿವಾರಣೆ ಆಗ್ತಾ ಬರುತ್ತೆ. ಯಾರಿಗೆ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೋ ಅವರು ಸೊಪ್ಪುಗಳನ್ನ ಹೆಚ್ಚು ಉಪಯೋಗಿಸಬೇಕು. ಬೆಲ್ವತ್ತಣ್ಣಿನ ಜ್ಯೂಸ್ ಅನ್ನ ಕುಡಿಯೋದ್ರಿಂದ ಆ ನಿಮ್ಮ ನಿಶಕ್ತಿ, ಆಯಾಸಗಳು ನಿವಾರಣೆ ಆಗ್ತವೆ. ನೀವು ಹಿಂದೆಲ್ಲ ಗಮನಿಸಿರ್ಬೋದು, ಹಳ್ಳಿಗಳಲ್ಲಿ ಪಾನಕಗಳನ್ನ ಕೊಡ್ತಾ ಇದ್ರು. ಆಗ ಸುಸ್ತು, ನಿಶಕ್ತಿಗಳು ಕಾಣ್ತಾನೆ ಇರಲಿಲ್ಲ. ಈಗೆಲ್ಲ ಪೆಪ್ಸಿ, ಕೊಕೊಕೋಲಾ, ಮಿರಿಂಡಾಗಳನ್ನ ಕುಡಿತಾ ಬರ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ತೊಂದರೆಗಳು ಕಾಣ್ತಾ ಇದೆ. ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಹಣ್ಣುಗಳ ಜ್ಯೂಸ್ ಅನ್ನ ಕುಡಿಯೋದ್ರಿಂದ ನಿಮ್ಮ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರುತ್ತೆ. ಯಾವ ಆಸನವನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡೋಣ. ಈ ಸರಳ ಆಸನವನ್ನ ಮಾಡೋದ್ರಿಂದ ಆ ನಿಮ್ಮ ಸುಸ್ತು, ಆಯಾಸ ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸಿ, ಇದನ್ನ ಅರ್ಧ ಹಾಲಾಸನ ಅಂತ ಕರೀತಾರೆ. ಎಡಗಾಲನ್ನ ಈ ರೀತಿ ನಿಧಾನ ಮೇಲೆ ತಾಣಬೇಕು. ನಂತರ ಬಲಗಾಲನ್ನ ತಾಣಬೇಕು. ಮಂಡಿ ನೇರ ಇರಬೇಕು. ಹೊಟ್ಟೆಯ ಕೆಳಭಾಗವನ್ನ ಗಮನಿಸ್ತಾ ನಿಧಾನ, ಸಹಜ, ದೀರ್ಘ ಉಸಿರಾಟ. ಈ ರೀತಿ ಅಭ್ಯಾಸ ಮಾಡಿದ್ರೆ ತಿಂದಂತ ಆಹಾರದಲ್ಲಿ ಇರ್ತಕ್ಕಂತಹ ಸತ್ವಗಳನ್ನ ಹೀರ್ತಕ್ಕಂತಹ ಸಾಮರ್ಥ್ಯ ಹೆಚ್ಚಾಗುತ್ತೆ. ನಿಮ್ಮ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಿ ಆಗೋದ್ರಿಂದ ಹಸಿವು ಚೆನ್ನಾಗಾಗುತ್ತೆ. ಮಲಮೂತ್ರ ವಿಸರ್ಜನೆ ಚೆನ್ನಾಗಾಗುತ್ತೆ. ನಂತರ ನಿಧಾನವಾಗಿ ಒಂದೊಂದೇ ಕಾಲನ್ನ ಕೆಳಗಿಳಿಸಿ ವಿಶ್ರಾಂತಿಯನ್ನು ಕೊಡಬೇಕು. ಹಾಗೆ ಸಹಜ ದೀರ್ಘ ಉಸಿರಾಟವನ್ನ 2-3 ಬಾರಿ ಮಾಡಬೇಕು. ನಂತರ ಒಂದೊಂದು ಮುದ್ರೆಯಲ್ಲಿ 1 ನಿಮಿಷಗಳ ಕಾಲ ಈ ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮವನ್ನು ಮಾಡೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ಇಲ್ಲಿ ಗಮನಿಸಿ, ಒಂದು ಕೈಯನ್ನ ಮೇಲೆ ತಾಂಡಿರಬೇಕು. ಕೆಳಗಡೆ ಇರತಕ್ಕಂತಹ ಕೈಯಲ್ಲಿ ಒಂದೊಂದೇ ಮುದ್ರೆಯನ್ನ, ವರುಣ ಮುದ್ರೆ, ಪೃಥ್ವಿ ಮುದ್ರೆ, ಆಕಾಶ ಮುದ್ರೆ, ಈ ರೀತಿ ಮುದ್ರೆಗಳನ್ನ ಮಾಡ್ತಾ ಅನುಲೋಮ ವಿಲೋಮವನ್ನ ಮಾಡೋದ್ರಿಂದ ಇಲ್ಲಿ ಗಮನಿಸಿ, ವರುಣ ಮುದ್ರೆ, ವರುಣ ಮುದ್ರೆಯಲ್ಲಿ ಅನುಲೋಮ ವಿಲೋಮ, ಹಾಗೆ ಆಕಾಶ ಮುದ್ರೆ, ಶವಾಸನದಲ್ಲಿ ಈ ರೀತಿ ಒಂದೊಂದು ಮುದ್ರೆಯಲ್ಲಿ 1 ನಿಮಿಷಗಳ ಕಾಲ ಅನುಲೋಮ ವಿಲೋಮವನ್ನು ಅಭ್ಯಾಸ ಮಾಡಿದ್ರೆ ಆಕಾಶ ಮುದ್ರೆ, ಜ್ಞಾನ ಮುದ್ರೆ, ವರುಣ ಮುದ್ರೆ, ಹಾಗೆ
ಪೃಥ್ವಿ ಮುದ್ರೆ, ನಂತರ ಸಮಾನ ಮುದ್ರೆ. ಈ ರೀತಿ ಒಂದೊಂದು ನಿಮಿಷಗಳ ಕಾಲ ಒಂದೊಂದು ಮುದ್ರೆಯಲ್ಲಿ ಆ ಅನುಲೋಮ ವಿಲೋಮವನ್ನ ಅಭ್ಯಾಸ ಮಾಡ್ತಾ ನಿಮ್ಮ ಸಂಪೂರ್ಣ ದೇಹವನ್ನ ಗಮನಿಸ್ತಾ ಸಹಜ ದೀರ್ಘ ಉಸಿರಾಟವನ್ನು ಮಾಡಬೇಕು. ದೇಹ ಸಂಪೂರ್ಣ ಹಗುರ ಸ್ಥಿತಿಯಲ್ಲಿರಬೇಕು. ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಲೋಚನೆಗಳಿರಬಾರದು, ಚಿಂತೆಗಳಿರಬಾರದು. ನಿಮ್ಮ ದೀರ್ಘ ಉಸಿರಾಟವನ್ನು ಗಮನಿಸ್ತಾ ಶವಾಸನದಲ್ಲಿ ಮುದ್ರೆಗಳ ಜೊತೆಯಲ್ಲಿ ಅನುಲೋಮ ವಿಲೋಮ. ಈ ರೀತಿ ಬೆಳಗ್ಗೆ 10 ನಿಮಿಷ, ಸಂಜೆ 10 ನಿಮಿಷ ಅಭ್ಯಾಸ ಮಾಡೋದ್ರಿಂದ ಆ ಹಿಮೋಗ್ಲೋಬಿನ್ ಕೊರತೆ, ವಿಟಮಿನ್ ಕೊರತೆ, ನಿಶ್ಶಕ್ತಿ ಅಥವಾ ಮಾನಸಿಕ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ವೀಕ್ಷಕರೇ, ಬಹುಜನರ ಒತ್ತಾಯದ ಮೇರೆಗೆ ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ಈ ವಿಶೇಷವಾದಂತಹ ಔಷಧಿ ರಹಿತ ಚಿಕಿತ್ಸಾ ಮುದ್ರಾ ಪ್ರಾಣಾಯಾಮ ಶಿಬಿರವನ್ನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಒಂದೇ ಒಂದು ಕಾಲನ್ನ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತೆ. ಯಾಕೆ ಅಂದ್ರೆ ಕೆಲವು ನಿರ್ದಿಷ್ಟ ಸಂಖ್ಯೆಯಲ್ಲಿ ಮಾತ್ರ ಈ ಶಿಬಿರದಲ್ಲಿ ಅವಕಾಶ ಇರೋದ್ರಿಂದ ನೀವು ಹೆಚ್ಚಿನ ಮಾಹಿತಿಗೆ ನೀವು ನಮ್ಮನ್ನ ಸಂಪರ್ಕಿಸಬಹುದು. ಈ ನಿಶ್ಶಕ್ತಿ ಅಥವಾ ಸುಸ್ತು, ಆಯಾಸ ಇರ್ತಕ್ಕಂಥವ್ರಿಗೆ ಯಾವ ಮುದ್ರೆಯನ್ನ ಮಾಡಬೇಕು, ಯಾವ ಮುದ್ರೆ ಜೊತೆಯಲ್ಲಿ ಯಾವ ಪ್ರಾಣಾಯಾಮವನ್ನು ಮಾಡಬೇಕು, ಯಾವ ಆಸನವನ್ನ ಮಾಡಬೇಕು, ಸಂಪೂರ್ಣ ಮಾಹಿತಿ ಈ ನಿಮ್ಮ ಮುದ್ರಾ ಪ್ರಾಣಾಯಾಮ ಹಾಗೂ ಮುದ್ರಾ ಪ್ರಪಂಚದಲ್ಲಿ ದೊರೆಯುತ್ತೆ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ವಂದನೆಗಳು.